ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಹಲ್ಲುಗಳ ಕಲೆಗಟ್ಟುವಿಕೆ ಅಥವಾ ಹಳದಿ ಹಲ್ಲುಗಳು ಹಾಗೆ ಹಲ್ಲಿನ ಕಾಯಿಲೆಗಳು, ಹಲ್ಲು ನೋವು, ಇದ್ರ ಬಗ್ಗೆ ಯಾವ ಥರ ನಾವು ಸುಲಭವಾಗಿ ಪರಿಹಾರವನ್ನು ಮನೆಯಲ್ಲೇ ಕಂಡುಕೊಳ್ಳಬಹುದು ನೈಸರ್ಗಿಕ ಸಾಮಗ್ರಿಗಳನ್ನು ಉಪಯೋಗಿಸ್ಕೊಂಡು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಒಂದು ಪೇಸ್ಟ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಆ ಪೇಸ್ಟ್ಗೆ ಬೇಕಾದಂತಹ ಸಾಮಗ್ರಿಗಳು ಉಪ್ಪು, ಸಾಲ್ಟ್, ಅರಿಶಿಣ, ಟರ್ಮರಿಕ್, ಬೆಳ್ಳುಳ್ಳಿ, ಗಾರ್ಲಿಕ್, ಲವಂಗ, ಕ್ಲೌಸ್, ನಿಂಬೆಹಣ್ಣು, ಲೆಮನ್. ಇಷ್ಟು ಐಟಮ್ಸು ನಮಗೆ ಆ ಪೇಸ್ಟನ್ನ ರೆಡಿ ಮಾಡ್ಕೊಳ್ಳೋಕ್ಕೆ ಬೇಕಾಗುತ್ತೆ. ಇಲ್ಲಿ ಸಾಲ್ಟ್ನ ನಾವು ಯೂಸ್ ಮಾಡುತ್ತೀವಿ ಅಂತ ಅಂದರೆ, ನಾವು ಯಾಕೆ ಸಾಲ್ಟ್ನ ಯೂಸ್ ಮಾಡ್ತಾ ಇದ್ದೀವಿ ಈ ಪೇಸ್ಟಲ್ಲಿ ಅನ್ನೋದಾದರೆ, ಇದು ಬಾಯಲ್ಲಿರುವಂತಹ ಬ್ಯಾಕ್ಟೀರಿಯಾ ಆಗಿರ್ಬೋದು, ಅದೇ ರೀತಿ ಪ್ಲೆಕ್ಸ್ ಆಗಿರ್ಬೋದು, ಹಲ್ ಮೇಲೆ ಇರುವಂಥದ್ದನ್ನು ರೆಡ್ಯೂಸ್ ಮಾಡುತ್ತೆ. ಹಾಗೆಯೇ ಸಾಲ್ಟಲ್ಲಿ ನ್ಯೂಟ್ರಲೈಸ್ಡ್ ಆ್ಯಸಿಡ್ ಇರೋದ್ರಿಂದ ನಮಗೆ ಬಾಯಲ್ಲಿರುವಂತಹ pH ಲೆವೆಲ್ನ ಬ್ಯಾಲೆನ್ಸ್ ಮಾಡುತ್ತೆ. ಇದರಿಂದ ಟೂತ್ ಡಿಕೆ ಆಗೋದು ತಪ್ಪುತ್ತೆ. ಅಂದರೆ ಹಲ್ಲಿನ ಕ್ಷಯ ಏನು ಬರುತ್ತಲ್ವ ಅದು ತಪ್ಪುತ್ತೆ, ಕಮ್ಮಿ ಆಗುತ್ತೆ. ಅದೇ ರೀತಿ ಯಾವಾಗಲಾದರೂ ಹಲ್ಲು ನೋವು ಬಂದಾಗ ನಾವು ಸಾಲ್ಟ್ ವಾಟರ್ನ ರಿನ್ಸ್ ಮಾಡಿದಾಗ ತುಂಬ ಸೂತಿಂಗ್ ಎಫೆಕ್ಟ್ ಕೊಡುತ್ತೆ. ಅದೇ ರೀತಿ ಬಾಯಲ್ಲಿ ಏನಾದರೂ ಬ್ಯಾಡ್ ಸ್ಮೆಲ್ ಇದ್ದರೆ, ಅದೇ ರೀತಿ ಸ್ವೋಲನ್ ಗಮ್ಸ್ ಇದ್ದರೆ ಅದನ್ನು ಕೂಡ ರೆಡ್ಯೂಸ್ ಮಾಡುತ್ತೆ. ಹಾಗಾಗಿ ನಾವಿಲ್ಲಿ ಉಪ್ಪನ್ನ ಯೂಸ್ ಮಾಡ್ತಾ ಇದ್ದೀವಿ. ಇನ್ನು ಎರಡನೇದಾಗಿ ಟರ್ಮರಿಕ್ ಪೌಡರ್. ಟರ್ಮರಿಕ್ ಪೌಡರಲ್ಲಿ ಆ್ಯಂಟಿ ಮೈಕ್ರೋಬಿಯಲ್ ಪ್ರಾಪರ್ಟೀಸ್ ಇರೋದ್ರಿಂದ ಇದು ಇನ್ಫ್ಲಮೇಷನ್ ಮತ್ತು ಪ್ಲೆಕ್ಸ್ನ ರೆಡ್ಯೂಸ್ ಮಾಡುತ್ತೆ. ಹಾಗಾಗಿ ನಾವು ಟರ್ಮರಿಕ್ನ ಯೂಸ್ ಮಾಡಬೇಕಾಗುತ್ತೆ. ಆದರೆ ಟರ್ಮರಿಕ್ನ ಸ್ವಲ್ಪ ಲಿಮಿಟ್ ಅಮೌಂಟಲ್ಲಿ ಯೂಸ್ ಮಾಡೋದು ಒಳ್ಳೆಯದು. ಅದೇ ರೀತಿ ಗಾರ್ಲಿಕ್. ಇಲ್ಲಿ ಗಾರ್ಲಿಕ್ ಪೇಸ್ಟ್ ಆದಷ್ಟು ನೀವು ಮಿಕ್ಸಿಗೆ ಹಾಕೋಗಿಂತ ನೀವು ಆದಷ್ಟು ಕುಟ್ಟೋ ಕಲ್ಲಿರುತ್ತಲ್ವ, ಒಂಚೂರು ಗಾರ್ಲಿಕ್ ಎಸಳುಗಳನ್ನು ತೊಗೊಂಡು ಒಂಚೂರು ಕುಟ್ಕೊಂಡು ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಅದು ಪೂರ್ತಿಯಾಗಿ ಸಣ್ಣ ಆಗೋಕ್ಕಿಂತ ಸ್ವಲ್ಪ ಇದ್ದಿದ್ರಲ್ಲೇ ನೋಡಿಕೊಂಡು ಸಣ್ಣ ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ನಮ್ಮ ಸ್ಕಿನ್ಗೆ ಹೇಗೆ ಎಕ್ಸ್ಫೋಲಿಯೇಟ್ಗೆ ನಾವು ಏನು ಸ್ಕ್ರಬ್ಬರ್ ಯೂಸ್ ಮಾಡ್ತೀವಲ್ವ, ಕ್ರೀಮ್ಸು, ಅದೇ ರೀತಿ ಈ ಥರ ನಾವು ಯೂಸ್ ಮಾಡೋದ್ರಿಂದ ನಮಗೆ ಒಂಥರ ಸ್ಕ್ರಬ್ಬರ್ ಎಫೆಕ್ಟ್ ಅಥವಾ ನಮ್ಮ ಟೀತ್ ಮೇಲೆ ಎಕ್ಸ್ಫೋಲಿಯೇಟ್ ಎಫೆಕ್ಟ್ನ ಕೊಡುತ್ತೆ. ಸೊ ಹಾಗಾಗಿ ಆದಷ್ಟು ಪೂರ್ತಿ ಪೇಸ್ಟ್ ಮಾಡೋಕ್ಕಿಂತ ನೋಡಿಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಅದೇ ರೀತಿ ಲವಂಗ, ಇದು ಕೂಡ ಅಷ್ಟೇ. ಕ್ಲೌಸ್ ಪೌಡರ್ ಏನಿದೆ ಅಲ್ಲ, ಇದು ಕೂಡ ಅಷ್ಟೇ ಪೂರ್ತಿಯಾಗಿ ಸಣ್ಣವಾಗೇ ಆಗಬೇಕು ಅಂತ ಏನೂ ಇಲ್ಲ, ಸ್ವಲ್ಪ ಮೀಡಿಯಮ್ ಆಗಿದ್ರೆ ನಡೆಯುತ್ತೆ. ಬಿಕಾಸ್ ನಮ್ಮ ಒಂದು ಟೀತ್ಗೆ ಏನಿದೆ ಅಲ್ಲ, ಎಕ್ಸ್ಫೋಲಿಯೇಟ್ ಒಂದು ಎಫೆಕ್ಟ್ ಕೊಡಬೇಕು ಅಂತ ಅಂದರೆ, ಇದು ಸ್ಕ್ರಬ್ಬರ್ ಆಗಿ ಎಫೆಕ್ಟ್ ಕೊಡಬೇಕು ಅಂತ ಅಂದರೆ ನಾವು ಈ ಥರ ಯೂಸ್ ಮಾಡಬೇಕಾಗುತ್ತೆ. ಇಲ್ಲಿ ಎಕ್ಸ್ಫೋಲಿಯೇಟ್, ನಾವು ಸ್ಕಿನ್ನ ಎಕ್ಸ್ಫೋಲಿಯೇಟ್ ಯಾವ ಥರ ಮಾಡ್ತೀವಿ ಆ ಥರ ನಾವು ಎಲ್ಲ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಟೀತ್ ಎಕ್ಸ್ಫೋಲಿಯೇಟ್ ಮಾಡ್ಕೋಬೋದು. ಇದರಿಂದ ಏನಾಗುತ್ತೆ, ನಮ್ಮ ಹಲ್ಲುಗಳ ಮೇಲಿರುವಂತಹ ತುಂಬ ದಿನದಿಂದ ಇರುವಂತಹ ಕೆಟ್ಟ ಕಲೆಗಳು ಏನಿರುತ್ತೆ, ಹಳದಿ ಹಲ್ಲುಗಳು ಏನಿರುತ್ತೆ, ನಿವಾರಣೆ ಆಗುತ್ತೆ, ಕಲೆಗಳೆಲ್ಲ ಮಾಯವಾಗುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಈ ಒಂದು ಪೇಸ್ಟ್ನ ಯಾವ ಥರ ರೆಡಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು ನೋಡಿ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ನಾನು ಉಪ್ಪು ತೊಗೊಂಡಿದ್ದೀನಿ. ಹಾಗೆ ಅರ್ಧಕ್ಕಿಂತ ಕಮ್ಮಿ ಸ್ಪೂನು ನಾನು ಇಲ್ಲಿ ಟರ್ಮರಿಕ್ ತೊಗೊಳ್ತಾ ಇದ್ದೀನಿ. ಹಾಗೆ ಏನು ಇಲ್ಲಿ ರೆಡಿ ಮಾಡ್ಕೊಂಡಿದ್ದಲ್ಲ ಗಾರ್ಲಿಕ್ ಪೇಸ್ಟ್, ಅದನ್ನು ಕೂಡ ಹಾಫ್ ಟೇಬಲ್ ಸ್ಪೂನಷ್ಟು ತೊಗೊಳ್ತಾ ಇದ್ದೀನಿ. ಹಾಗೆ ಒಂದು ಚಿಟಿಕೆ ಅಷ್ಟು ಲವಂಗದ ಪೌಡ್ರನ್ನ ತೊಗೊಳ್ತಾ ಇದ್ದೀನಿ. ಅದಕ್ಕೆ ನಾನಿವಾಗ ಸ್ವಲ್ಪ ನಿಂಬೆ ರಸವನ್ನು ಹಾಕ್ತಾ ಇದ್ದೀನಿ. ನೋಡ್ಕೊಂಡು ಹಾಕಿ ಫ್ರೆಂಡ್ಸ್. ತುಂಬ ಸೆನ್ಸಿಟಿವ್ ಟೀತ್ ಇದ್ದರೆ ಏನು ಮಾಡಿ, ನೀವು ನಿಂಬೆ ಹಣ್ಣು ಬದಲು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡೋದು ಒಳ್ಳೆಯದು. ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಇದು ತರಿಯಾಗೇ ಇದೆ, ಸ್ವಲ್ಪ ಪೂರ್ತಿಯಾಗಿ ಸಣ್ಣ ಇಲ್ಲ ಇಲ್ಲಿ ಇಂಗ್ರೀಡಿಯೆಂಟ್ಸ್. ಇದು ತುಂಬಾ ಒಳ್ಳೆಯದು. ಯಾಕೆಂದರೆ ಅದೇ ಹೇಳಿದ್ನಲ್ವಾ, ನಮ್ಮ ಸ್ಕಿನ್ಗೆ ಯಾವ ಥರ ಎಕ್ಸ್ಫೋಲಿಯೇಟ್ ಎಫೆಕ್ಟ್ ಬೇಕಿರುತ್ತೋ ನಮ್ಮ ಸ್ಕಿನ್. ನೋಡಿದ್ರಲ್ಲ ಫ್ರೆಂಡ್ಸ್, ಇಲ್ಲಿ ನಾನು ಇದರಲ್ಲಿ ಇರೋವಂಥ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಹೇಳೋದಾದರೆ, ಟರ್ಮರಿಕ್ ಪೌಡರ್, ಉಪ್ಪು, ಲೆಮನ್ ಜ್ಯೂಸ್, ಅದೇ ರೀತಿ ಗಾರ್ಲಿಕ್, ಹಾಗೆ ಲವಂಗದ ಪೌಡರ್, ಇಷ್ಟು ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಆದಷ್ಟು ತುಂಬ ಸೆನ್ಸಿಟಿವ್ ಹಲ್ಲಿರೋರು ಆದಷ್ಟು
ಲಿಂಬೆಹಣ್ಣನ್ನ ಸ್ಕಿಪ್ ಮಾಡಿ ಆ ಜಾಗದಲ್ಲಿ ನೀರನ್ನು ಹಾಕಾದರೂ ಕಲಿಸ್ಕೋಬೋದು. ಅದೇ ರೀತಿ ಈ ಪೇಸ್ಟನ್ನ ವಾರಕ್ಕೆ 2 ಬಾರಿ ಮಾತ್ರ ಯೂಸ್ ಮಾಡಬೇಕಾಗುತ್ತೆ. ನೈಟ್ ಮಲಗೋ ಹೊತ್ತು ಆದಷ್ಟು ಒಂದು 10 ಮಿನಿಟ್ಸ್ನ ನೀವು ನಿಮ್ಮ ಹಲ್ಲನ್ನು ಇದರಿಂದ ಈ ಪೇಸ್ಟಿಂದ ಒಂದು ಬ್ರಷ್ ತೊಗೊಂಡು ಉಜ್ಜಿಬಿಟ್ಟು ಚೆನ್ನಾಗಿ ರಿನ್ಸ್ ಮಾಡಿ ಬಾಯಿನ. ಆ ಥರ ಮಾಡೋದ್ರಿಂದ ನಿಮ್ಮ ಏನು ಹಲ್ಲು ಮೇಲೆ ಇರುವಂತಹ ಕಲೆಗಳು, ತುಂಬ ದಿನದಿಂದ ಉಳಿದಿರುವಂತಹ ಕಲೆಗಳಿರುತ್ತಲ್ವ, ಅದೆಲ್ಲ ಮಾಯವಾಗಿ ಹೋಗುತ್ತೆ. ತುಂಬಾ ಒಳ್ಳೆಯದು ಇದು. ತುಂಬ ಜನರಿಗೆ ಒಳ್ಳೆ ಎಫೆಕ್ಟ್ ಕೊಟ್ಟಿದೆ. ನೀವು ಕೂಡ ಒಂದ್ಸರಿ ಮಾಡಿ ನೋಡಿ, ಟ್ರೈ ಮಾಡಿ ನೋಡಿ. ಖಂಡಿತ ಯಾರಿಗೆಲ್ಲ ತುಂಬ ಹಲ್ಲು ನೋವಿನ ಸಮಸ್ಯೆ ಇದೆ ಅಂಥವ್ರು ಒಂದು ಬೆಳ್ಳುಳ್ಳಿನ ಬಿಡಿಸ್ಬಿಟ್ಟು ಬೆಳ್ಳುಳ್ಳಿನ ಒಂದು ಎಸಳನ್ನು ಆದಷ್ಟು ಕಡಿತಾ ಇರಬೇಕು. ಹಲ್ಲುಗಳ ಮಧ್ಯೆ ಇಟ್ಕೊಂಡು ಚ್ಯೂಯಿಂಗ್ ಅಂತಾರಲ್ವ, ಆ ಥರ ಮಾಡ್ತಾ ಇರಬೇಕು ಒಂದು 10 ನಿಮಿಷ 15 ನಿಮಿಷ. ಇದರಿಂದ ಹಲ್ಲಿನ ಏನು ನಿಮಗೆ ತಡೆಯಲಾರದಷ್ಟು ಹಲ್ಲು ನೋವು ಬಂದಿರುತ್ತಲ್ವ, ಅದು ಕಮ್ಮಿ ಆಗುತ್ತೆ, ನಿಮಗೆ ರಿಲೀಫ್ ಸಿಗುತ್ತೆ. ಅದೇ ರೀತಿ ಇನ್ನೊಂದು ಹೇಳೋದಾದ್ರೆ ಲವಂಗನೂ ಕೂಡ ಅಷ್ಟೇ. ನೀವು ಹಲ್ಲುಗಳ ಮಧ್ಯೆ ಲವಂಗನ ಇಟ್ಟು ಚ್ಯೂ ಮಾಡೋದ್ರಿಂದ, ಅಂದರೆ ಕಚ್ಚೋದ್ರಿಂದ ಏನಾಗುತ್ತೆ, ನಿಮ್ಮ ಹಲ್ಲಿನ ನೋವು ರೆಡ್ಯೂಸ್ ಆಗುತ್ತೆ, ಸ್ವಲ್ಪ ರಿಲೀಫ್ ಕೊಡುತ್ತೆ. ಅದೇ ರೀತಿ ಸಾಲ್ಟ್ನೂ ಅಷ್ಟೇ. ಸಾಲ್ಟ್ನ ನೀರಲ್ಲಿ ಹಾಕಿ ನೀವು ಒಂಚೂರು ಲೈಟಾಗಿ ವಾರ್ಮ್ ವಾಟರ್ ಇರುತ್ತಲ್ವ, ಅದರಲ್ಲಿ ಮಿಕ್ಸ್ ಮಾಡಿ ನೀವು ಬಾಯಲ್ಲಿ ರಿನ್ಸ್ ಮಾಡೋದ್ರಿಂದ, ಮುಕ್ಕಳಿಸೋದ್ರಿಂದ ಏನಾಗುತ್ತೆ, ನಿಮಗೆ ರಿಲೀಫ್ ಕೊಡುತ್ತೆ, ನೋವೆಲ್ಲ ಮಾಯ ಆಗುತ್ತೆ. ಅದೇ ರೀತಿ ಸ್ವೆಲ್ಲಿಂಗ್ ಏನಿರುತ್ತಲ್ವ, ಗಮ್ ಸ್ವೆಲ್ಲಿಂಗ್ ಅಥವಾ ಇನ್ಫೆಕ್ಷನ್ಸ್, ಅದೆಲ್ಲ ರೆಡ್ಯೂಸ್ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ, 100% ರಿಸಲ್ಟ್ ಕೊಡುತ್ತೆ. ಸೊ ಫ್ರೆಂಡ್ಸ್, ನನ್ನ ಮಾಹಿತಿ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಅದೇ ರೀತಿ ನನ್ನ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ಸ್ ಮೂಲಕ ತಿಳಿಸ್ಕೊಡಿ. ಅದೇ ರೀತಿ ಮತ್ತೆ ಸಿಗ್ತೀನಿ ಮುಂದಿನ ಇನ್ನೂ ಒಂದು ಒಳ್ಳೆಯ ಉಪಯುಕ್ತ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.